ಬಾಗೇಪಲ್ಲಿ ಹೊರವಲಯದ ಸಿ ಮುನಿರಾಜು ಸ್ವಗೃಹದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಪರಾಜಿತ ಅಭ್ಯರ್ಥಿ ಸಿ ಮುನಿರಾಜು ಅವರು, ಸುಬ್ಬಾರೆಡ್ಡಿ ವಿರುದ್ಧ ಸಾವಿರಾರು ಕೋಟಿ ರು ಹಗರಣವಿದೆ. ಕೋರ್ಟಿನಲ್ಲಿ ಸಮರ್ಥವಾಗಿ ವಾದ ಮಂಡಿಸಿದ್ದರಿಂದ ತೀರ್ಪು ಬಂದಿದೆ. ಈ ತೀರ್ಪಿನಿಂದ ನ್ಯಾಯಾಲಯದ ಮೇಲೆ ಜನರಲ್ಲಿ ವಿಶ್ವಾಸ ಹೆಚ್ಚಾಗಿದೆ ಎಂದರು. ನಾನು ಅರ್ಜಿ ಹಾಕಿದ ಮೇಲೆ ಸರ್ಕಾರಕ್ಕೆ ಜಿಎಸ್ಟಿ ತೆರಿಗೆ ಕಟ್ಟಿದ್ದಾರೆ. ಪುತ್ರಿಯ ಹೆಸರಿನಲ್ಲಿರುವ ಜಮೀನು ವಿವರ ತೋರಿಸಿಕೊಂಡಿಲ್ಲ. ಪತ್ನಿಯ ಹೆಸರಿನಲ್ಲಿ ಜಮೀನು ಮತ್ತು ಕಂಪನಿ ಇದ್ದರೂ ತೋರಿಸಿರಲಿಲ್ಲ. ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಅವರಿಗೆ 23 ಲಕ್ಷ ರು ದುಡ್ಡು ಕೊಟ್ಟಿದ್ದು ತೋರಿಸಿರಲಿಲ್ಲ. ವೈ.ಎ. ನಾರಾಯಣಸ್ವಾಮಿ ಅವರಿಗೂ 28 ಲಕ್ಷ ರು ದುಡ್ಡು ಕೊಟ್ಟಿದ್ದು ತೋರಿಸಿಕೊಂಡಿಲ್ಲ. ನಾನು ಅರ್ಜಿ ಹಾಕಿದ ಮೇಲೆ ಸರ್ಕಾರಕ್ಕೆ ಜಿಎಸ್ಟಿ ತೆರಿಗೆ ಕಟ್ಟಿದ್ದಾರೆ. ಸಣ್ಣ ಪುಟ್ಟ ತಪ್ಪಾಗಿದೆ ಎಂದು ಕೋರ್ಟ್ ಮುಂದೆ ಒಪ್ಪಿಕೊಂಡಿದ್ದಾರೆ ಎಂದರು. ಬೇನಾಮಿ ಆಸ್ತಿಗಳನ್ನು ತೆಗೆದುಕೊಂಡು ಎಂಬಿ ಪಾಟೀಲ್ ಹತ್ತಿರ ಕುಳಿತುಕೊಂಡು ಹೆಚ್ಚಿನ ಹಣಕ್ಕೆ ಫಿಕ್ಸ್ ಮಾಡಿಕೊಂಡಿದ್ದಾರೆ. ಸಾವಿರಾರು ರು ಕೋಟಿ ಹಣವನ್ನು ಲೂಟಿ ಮಾಡಿದ್ದಾರೆ ಎಂದು ಆರೋಪಿಸಿದರು. ಬಾಗೇಪಲ್ಲಿಯ ಕಾಂಗ್ರೆಸ್ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಗುಡಿಬಂಡೆ, ಬಾಗೇಪಲ್ಲಿಯ ಹೊಸಹುಡ್ಯ ಜಿಲ್ಲಾ ಚೇಳೂರಿನ ರಾಸ್ ಚೆರುವು ಕಡೆ ಸಾವಿರಾರು ಎಕರೆ ಜಮೀನು ಕಬಳಿಸಿ ಶಾಸಕರ ಮಾಲೀಕತ್ವದ ಹೋಟೆಲ್ಗಳಲ್ಲಿ ಕೆಲಸ ಮಾಡುವವರ ಸಂಬಂಧಿಕರ ಹೆಸರಿನಲ್ಲಿ ನೋಂದಣಿ ಮಾಡಿಸಿದ್ದಾರೆ ಎಂದರು. ಉಪಚುನಾವಣೆ ಎದುರಾದರೆ ನಾನು ರೆಡಿ ಇದ್ದೇನೆ, ಆದರೆ ಅದು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಎಂದು ಸಿ ಮುನಿರಾಜು ಹೇಳಿದರು. ಹೈಕೋರ್ಟ್ ತೀರ್ಪಿನಿಂದ ಸುಬ್ಬಾರೆಡ್ಡಿ ತಮ್ಮ ಶಾಸಕ ಸ್ಥಾನವನ್ನು ಕಳೆದುಕೊಂಡಿದ್ದಾರೆ. ಅವರಿಗೆ ಈ ತೀರ್ಪನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಅವಕಾಶವಿದೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ತೀರ್ಪಿಗೆ ತಡೆಯಾಜ್ಞೆ ನೀಡದಿದ್ದರೆ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಶೀಘ್ರದಲ್ಲೇ ಉಪಚುನಾವಣೆ ಎದುರಾಗಲಿದೆ. ಈ ತೀರ್ಪು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೂ ಅಲ್ಪ ಮಟ್ಟದ ಹಿನ್ನಡೆ ತಂದೊಡ್ಡಿದೆ ಎಂದರು. ಚುನಾವಣೆ 2023 ನಡೀತು. ನಾನು ಯಾವುದೇ ಚುನಾವಣೆ ಮತ್ತೆ ನಿಂತ್ಕೋಬೇಕು, ಮತ್ತೆ ಇದು ಮಾಡಬೇಕು ಅನ್ನೋ ಮಟ್ಟದಲ್ಲಿ ನಾನೇನು ತರಾತುರಿಯಲ್ಲಿ ಮಾಡಿದ್ದೇನೆ ಇಲ್ಲ. ನಾನು ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿದ್ದೀನಿ. ಇವತ್ತು ಅದೇನು ನ್ಯಾಯಾಲಯ ತೀರ್ಪು ಕೊಡುತ್ತೋ, ಇವತ್ತೇನು ಅವರು ಮುಂದೆ ಸ್ಟೆಪ್ ತಗೊಳ್ತಾರೋ ನಾವು ಕೂಡ ಅದನ್ನೆಲ್ಲ ತಗೊಳ್ಳೋಕೆ ನಾವು ರೆಡಿ ಇದ್ದೀವಿ. ಯಾವುದೇ ಕಾರಣಕ್ಕೂ ನಾನು ಒಬ್ಬ ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ, ಭಾರತೀಯ ಜನತಾ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ನಾನು ಹೋರಾಟವನ್ನು ಮಾಡ್ತಾಯಿದ್ದೀನಿ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ, ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಸರ್ಕಾರ ಯಾವ ರೀತಿ ಮುಳುಗಿದೆ ಅಂತ ನಿಮಗೆಲ್ಲ ಗೊತ್ತಿದೆ. ಜನಕ್ಕೆ ಯಾವ ರೀತಿ ಗ್ಯಾರಂಟಿ ಬಗ್ಗೆಗಳು ಅಂತೇಳಿ ಜನಸಾಮಾನ್ಯರ ಮೇಲೆ ಯಾವ ರೀತಿ ಹೊರೆ ಹಾಕಿದ್ದಾರೆ ಅಂತ ಗೊತ್ತಿದೆ. ಅದೇ ರೀತಿ ಇಲ್ಲಿ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಮಾಡಿಲ್ಲ. ಈಗಾಗಲೇ ನಿಮಗೆಲ್ಲ ಗೊತ್ತಿರೋದೆ, ಸುಬ್ಬಾರೆಡ್ಡಿ ಅವರು ಶಾಸಕರಾಗಿ ಏನು ಕಳೆದ ಒಂದು 12-13 ವರ್ಷದಿಂದ ಯಾವುದೇ ಒಂದು ರಸ್ತೆ ಆಗಲಿ, ಚರಂಡಿ ಆಗಲಿ, ಕುಡಿಯೋ ನೀರಾಗಲಿ ಯಾರಿಗಾದರೂ ಏನೋ ಕೊಟ್ಟಿದ್ದಾರೆ. ಅವ್ರಿಗೆ ಮಾಡ್ಕೊಂಡಿರೋದು ಏನಂದರೆ ಅವ್ರಿಗೆ ಬೇಕಾದವ್ರಿಗೆ ಏನೋ ಬೇನಾಮಿ ಆಸ್ತಿಗಳು ಮಾಡಿದ್ದಾರೆ, ಗ್ರ್ಯಾಂಟ್ಗಳು ಮಾಡಿಸಿದ್ದಾರೆ. ಇನ್ನು ಅನೇಕ ರೈತರು ಗ್ರ್ಯಾಂಟ್ ಪಾಪ 53 ಹಾಕ್ಕೊಂಡಿರೋರು ತಹಶೀಲ್ದಾರ್ ಆಫೀಸ್ ಅಲಿತಾನೆ ಇದೆ. ಆದರೆ ಇವರೆಲ್ಲ ಒತ್ತಡಗಳು ಹಾಕ್ಕೊಂಡು ಇವರೆಲ್ಲ ಅವ್ರ ಪಾರ್ಟಿಯವ್ರಿಗೆ, ಅವ್ರಿಗೆ ಬೇಕಾದವ್ರು ಮಾತ್ರ ಪಾರ್ಟಿಯವ್ರಿಗೆ ಬಂದರೂ ಪಾಪ ಎಲ್ಲ ಸಾಮಾನ್ಯರಿಗೆ, ಜನಸಾಮಾನ್ಯರಿಗಿಲ್ಲ, ಕಾರ್ಯಕರ್ತರಿಗಿಲ್ಲ. ಇವ್ರು ಆಗಿದ್ದರೆ ಇವತ್ತು MC ಸುಧಾಕರ್ ತೆಗೆದಾಕ್ಬಿಟ್ರು ನನಗೇನಾನ ಬರುತ್ತಾ? ನನ್ನ ಕೇಸು ನಾನು ಹಾಕಿರೋದು ಕಾಂಗ್ರೆಸ್ಸು ಅಭ್ಯರ್ಥಿ ಮೇಲೆ ನಾನು ಇದಾಕಿರೋದು. ಈಗ ನನ್ನ ಮೇಲೆ FIR ಮಾಡಿಸಿದ್ರು. ಇಡೀ ವಿಚಾರದಲ್ಲಿ ನನಗೇನೋ ಎಲ್ಲ ಅದು ಮಾಡಿದ್ದಾರೆ, ಇದು ಮಾಡಿದ್ದಾರೆ ಅಂತ ಪ್ರೂವ್ ಮಾಡಿಲ್ವಲ್ಲ. ಪುತ್ತೂರು ಮಂಜು ಅವ್ರ ಹೆಸರು ಹೇಳ್ಬಿಟ್ಟು ಅವ್ರು ಕೊಟ್ಟರು, ನನಗೆ ಕಳಿಸಿದ್ರು, ಶಾಸಕರು ಈ ಥರ ಮಾಡಿದ್ರು, ಈ ಥರ ನನಗೆಲ್ಲ ಅವ್ರು ಸಪೋರ್ಟ್ ಮಾಡ್ಬಿಟ್ಟು ಇದು ಮಾಡಿದ್ದಾರೆ ಅಂತ ನನಗೆ ಹೇಳಿದ್ದಾರೆ, ಪ್ರೂವ್ ಮಾಡಿಸ್ತೀನಿ ಅಂದರು. ಮಾಡಿದ್ರಾ? ಎಲ್ಲ ಸತ್ಯಕ್ಕೆ ದೂರವಾದ ಮಾತು. ಅವ್ರ ಪಾಡ್ಗೆ ಅವ್ರೇನೋ ಮಿನಿಸ್ಟ್ರಿ ಕೆಲಸ ಮಾಡ್ತಾಯಿದ್ದಾರೆ, ಅವ್ರು ಮಾಡ್ತಾಯಿದ್ದಾರೆ. ಈಗ ನನಗೂ ನಮ್ಮ ಸುಧಾಕರನ್ ಅವ್ರಿಗೂ ನಮ್ಮ ಸಂಸದರಿಗೂ ಸುಮ್ಮನೆ ಅದು ಹಂಗೆ ಇದು ಹಿಂಗೆ ಅಂತ ಮಾತಾಡ್ಕೊತಾರೆ ಅಂತಲ್ಲ. ಈಗ ಅವರು ನಾನು ಚೆನ್ನಾಗೇ ಇದ್ದೀನಿ, ಅವರು ನನಗೆ ಕರೆ ಮಾಡಿ ಮಾತಾಡ್ತಾರೆ. ನಾನು ಅವ್ರ ಹತ್ರ ಮಾತಾಡ್ತೀನಿ, ಅವ್ರ ಮನೆಗೂ ಹೋಗ್ತೀನಿ. ಮನೆ ಕೂಡ ಅವ್ರ ಮನೇಲಿ ಕೂತ್ಕೊಂಡು ಎಲ್ಲ ಚರ್ಚೆ ಮಾಡ್ಕೊಂಡ್ಬಂದಿದ್ದೀವಿ, ಎಲ್ಲ ಕೂತ್ಕೊಂಡು ಮಾತಾಡ್ಕೊತೀವಿ. ಅದನ್ನು ಬಿಟ್ಬಿಟ್ಟು ಅವ್ರು ಸಪೋರ್ಟ್ ಮಾಡಿ ಈಗ ಸುಮಾರು ಜನ ಹೇಳ್ತಾರೆ, ಅವ್ರು ಸಪೋರ್ಟ್ ಮಾಡ್ತಾರೆ, ಇವ್ರು ಸಪೋರ್ಟ್ ಮಾಡ್ತಾರೆ ಅಂತ. ಇವೆಲ್ಲ ನಾವೆಲ್ಲ ಸತ್ಯಕ್ಕೆ ದೂರವಾದ ಮಾತು. ಅವರು ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಹತ್ರ, ಕಾಂಗ್ರೆಸ್ ಅವ್ರ ಹತ್ರ ಸಪೋರ್ಟ್ ತಗೊಂಡು ನಾನು ಗೆದ್ಕೊಂಬರೋ ಅಂಥದ್ದೇನಿಲ್ಲ. MC ಸುಧಾಕರ್ ಕೋರ್ಟಲ್ಲಿ ಜಡ್ಜ್ಮೆಂಟ್ ಕೊಡ್ತಾರಾ? ಹೇಳಿ ನೀವು. ಇಲ್ಲ ನಾನೇನೋ ಅವ್ರ ಹತ್ರ ದುಡ್ಡು ಕಾಸಿಗೆ ನಾನು ಹೋಗ್ತೀನ ಅವ್ರ ಹತ್ರ ಸಪೋರ್ಟ್ ತಗೊಳ್ಳೋಕ್ಕೆ? ಇಲ್ಲ ಅಕಸ್ಮಾತ್ ಏನೋ ಚುನಾವಣೆಗಿನ ಬಂದಾಗ ಅಕಸ್ಮಾತ್ ಏನಾದರೂ ನನಗೇನಾದ್ರು ಒಂದು 10 ಓಟ್ ಹಾಕ್ಸ್ತಾರೆ ಅಂದರೆ ಬೇಕಿದ್ರೆ ಹಣ ಹಾಕ್ಸ್ಬಿಡೋಣ ಓಟು ಅನ್ಬೋದು. ಕರೆಕ್ಟ್ ಅಲ್ವಾ? ಅಷ್ಟು ಬಿಟ್ಟರೆ ಕೋರ್ಟಲ್ಲಿ ಕೇಸ್ ಹಾಕೋದಕ್ಕೂ, ಕೋರ್ಟಲ್ಲಿ ನಾನು ಕೇಸ್ ನಡೆಸಿರೋದಕ್ಕೂ, ಕೋರ್ಟಲ್ಲಿ ಜಡ್ಜು ತೀರ್ಮಾನ ಮಾಡಿರೋದಕ್ಕೂ, ನ್ಯಾಯಾಧೀಶರು ತೀರ್ಮಾನ ಮಾಡಿರೋದಕ್ಕೂ MC ಸುಧಾಕರ್ ಸಂಬಂಧ ಏನು? ನಾನು ಹಾಕಿರೋದು ಕೋರ್ಟಲ್ಲಿ ಕೇಸು, ಕರೆಕ್ಟಾ? ಕೋರ್ಟಲ್ಲಿ ಆದೇಶ ಬಂದಿದೆ. ಸುಧಾಕರ್ ಅವ್ರು ಏನು ಸಪೋರ್ಟ್ ಮಾಡ್ತಾರೆ ನನಗೆ? ಇಲ್ಲ ಸರ್ಕಾರದಲ್ಲ ನನಗೇನೋ ಬೇನಾಮಿ ಆಸ್ತಿ ಬರ್ಕೊಡ್ತಾರೆ ಅವರು, ಇಲ್ಲ ಸರ್ಕಾರದಿಂದ ಏನಾದ್ರು ಕೆಲಸ ಮಾಡಿಕೊಡ್ತಾರೆ ನನಗೆ, ಇಲ್ಲ ಸರ್ಕಾರದಿಂದ ನಾನೇನೋ ಬಾಗೇಪಲ್ಲಿಗೆ ಏನಾದ್ರು ಗ್ರಾಂಟ್ ಕೇಳಿದ್ದೀನಿ ಅವ್ರು ಕೂಡ.
ಸುಬ್ಬಾರೆಡ್ಡಿ ಚುನಾವಣೆಗೆ ಸ್ಪರ್ಧಿಸುವಾಗ ಸಲ್ಲಿಸಿದ್ದ ಅಫಿಡವಿಟ್ನಲ್ಲಿ ಆಸ್ತಿ ಘೋಷಣೆ ವೇಳೆ ಮಾಹಿತಿ ಮರೆಮಾಚುವ ಮೂಲಕ ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ. ಇದು ಚುನಾವಣಾ ಅಕ್ರಮವಾಗಿದೆ. ಸುಬ್ಬಾರೆಡ್ಡಿ ಆಯ್ಕೆಯನ್ನು ಅಸಿಂಧುಗೊಳಿಸುವಂತೆ ಮತ್ತು 2ನೇ ಸ್ಥಾನ ಗಳಿಸಿರುವ ತಮ್ಮನ್ನು ಜಯಶಾಲಿ ಎಂದು ಘೋಷಿಸುವಂತೆ ಸಿ ಮುನಿರಾಜು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದ ಅರ್ಜಿಯಲ್ಲಿ ಮನವಿ ಮಾಡಿದ್ದರು. ಆರ್ ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.